ಶಾಸಕ ಆನಂದ್ ಸಿಂಗ್ ಅಡ್ಮಿಟ್ ಆಗಿರೋದು ಗೊತ್ತಾಯಿತು. ಹೀಗಾಗಿ ನಾನು ನೋಡೋಕೆ ಬಂದೆ ಎನ್ನುವಂತಹ ಒಂದು ಹೇಳಿಕೆಯನ್ನು ಈಗ ನೀಡ್ತಾ ಇದ್ದಾರೆ. ಆನಂದ್ ಸಿಂಗ್ರನ್ನ ಅಡ್ಮಿಟ್ ಮಾಡಿ ಚಿಕಿತ್ಸೆಯನ್ನು ಕೊಡಲಾಗ್ತಿರುವಂತಹ ಸಂದರ್ಭದಲ್ಲಿ ಈ ರೀತಿ ನಾವು ನೋಡ್ತಾ ಇದ್ದೀವಿ. ಆಸ್ಪತ್ರೆ ಒಳಗಡೆ ನಮ್ಮನ್ನು ಬಿಡ್ತಾ ಇಲ್ಲ, ಕೇವಲ ಶಾಸಕರ ಆಪ್ತರು ಮಾತ್ರ ಒಳಗಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ನಾಯಕ ರಘುನಾಥ್ ಹೇಳಿಕೆಯನ್ನು ನೀಡಿದ್ದಾರೆ. ಕಾಂಗ್ರೆಸ್ ನಾಯಕ ರಘುನಾಥ್ ನೋಡೋಕೆ ಅಂತ ಬಂದಿದ್ರು ಆಸ್ಪತ್ರೆಗೆ, ಆದರೆ ಅಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿಲ್ಲ, ಒಳಗೆ ಹೋಗ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಕೇವಲ ಆನಂದ್ ಸಿಂಗ್ ಆಪ್ತರು ಮಾತ್ರ ಒಳಗಿದ್ದಾರೆ ಎನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟು ಅವ್ರನ್ನ ವಾಪಸ್ ಕಳಿಸಲಾಗಿದೆ. ಕಾಂಗ್ರೆಸ್ ನಾಯಕರಿಗೂ ಕೂಡ ಒಳಗೆ ಬಿಡ್ತಾ ಇಲ್ಲ. ಹಾಗಾದರೆ ಆನಂದ್ ಸಿಂಗ್ಗೆ ಏನಾಗಿದೆ, ಯಾರು ಮಾಡಿದ್ದು ಅನ್ನುವಂಥದ್ದು ಇಲ್ಲಿರುವಂತಹ ಪ್ರಶ್ನೆ. ಕಾಂಗ್ರೆಸ್ ಶಾಸಕ ಆನಂದ್ ಸಿಂಗ್ ಅಪೋಲೋ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ. ಈಗ ಅವರಿಗೆ ಶೇಷಾದ್ರಿಪುರಂನ ಅಪೋಲೋ ಆಸ್ಪತ್ರೆಯ 6ನೇ ಮಹಡಿಯಲ್ಲಿ ಇರಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಅನ್ನುವಂತಹ ಒಂದು ಶಾಕಿಂಗ್ ಮಾಹಿತಿ, ಆಘಾತಕಾರಿ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಕೆಲ ಹೊತ್ತಿನ ಹಿಂದೆ ಬಂದಿದ್ದಂತಹ ಸುದ್ದಿಗೂ ಈ ಅವರು ಅಡ್ಮಿಟ್ ಆಗಿರೋದಕ್ಕೂ ಇಲ್ಲಿ ಸಾಕಷ್ಟು ಸಿಂಕ್ ಆಗ್ತಾ ಇರುವಂಥದ್ದು ಮತ್ತಷ್ಟು ಆತಂಕ ಹೆಚ್ಚಾಗಲಿಕ್ಕೆ ಕಾರಣ ಆಗ್ತಿರುವಂತಹ ಒಂದು ಸಂಗತಿ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಕಳೆದ ನ್ಯೂಸ್ನಲ್ಲಿ ನಾವು ಗಮನಿಸ್ತಾ ಇದ್ವಿ, ಮಾರಾಮಾರಿ ಆಗಿತ್ತು ಈಗಲ್ಟನ್ ರೆಸಾರ್ಟ್ನಲ್ಲಿ. ಆ ಟೈಮ್ನಲ್ಲಿ ಹೊಡೆದಿದ್ರು ಆನಂದ್ ಸಿಂಗ್ಗೆ ಅನ್ನುವಂಥ ಮಾಹಿತಿಯನ್ನು ನಾವು ಗಮನಿಸ್ತಾ ಇದ್ವಿ. ಬಳಿಕ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟರು, ಏನು ಮಾರಾಮಾರಿ ಇಲ್ಲ, ಏನು ಬಾಟಲ್ ಹೊಡೆದಾಡ್ಕೊಂಡಿಲ್ಲ, ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ. ಆದರೆ ಈಗ ನಾವು ನೋಡ್ತಾ ಇದ್ದೀವಿ, ಆನಂದ್ ಸಿಂಗ್ ಬೆಳಿಗ್ಗೆ 7 ಗಂಟೆಗೇನೆ ಅಡ್ಮಿಟ್ ಆಗಿದ್ದಾರೆ. 6ನೇ ಮಹಡಿಯಲ್ಲಿ ವಿಶೇಷ ಕೊಠಡಿ ಚಿಕಿತ್ಸೆ ಕೊಡಲಾಗ್ತಾ ಇದೆ, ಯಾರನ್ನ ಕೂಡ ಒಳಗೆ ಬಿಡ್ತಾ ಇಲ್ಲ ಅನ್ನುವಂಥದ್ದು. ಏನು ನಡೀತಾ ಇದೆ ಜಗದೀಶ್? ಆಸ್ಪತ್ರೆ ಬಳಿಯಿಂದ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಆನಂದ್ ಸಿಂಗ್ ಹೇಗಿದ್ದಾರೆ, ಏನಾಗಿದೆ? ಕಡಿತ ಅಮರ್, ಈಗಾಗಲೇ ಕೂಡ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇರುವಂಥದ್ದು. ಸರ್ಕಾರದಲ್ಲಿ ಏನು ಇವಾಗ ಏನು ಈಗ ಸರ್ಕಾರ ರಚನೆ ಆಗಿರುವಂತಹ ಸರ್ಕಾರವನ್ನು ಬೆಳೆಸುವಂತಹ ಹಂತದಲ್ಲಿ ಈಗ ಬಿಜೆಪಿ ಸಾಕಷ್ಟು ತಂತ್ರವನ್ನು ರೂಪಿಸಿರುವಂತಹ ಬಳಿಕವಾಗಿ ಈಗ ಏನೊಂದು ರೆಸಾರ್ಟ್ ರಾಜಕೀಯ ನಡೀತಾ ಇರುವಂಥದ್ದು. ಅದೇ ನಿಟ್ಟಿನಲ್ಲಿ ಏನು ಕಾಂಗ್ರೆಸ್ನ ಶಾಸಕರು ಉಳಿದುಕೊಂಡಿದ್ದಂತಹ ಈಗಲ್ಟನ್ ರೆಸಾರ್ಟ್ನಲ್ಲಿ ನಿನ್ನೆ ಒಂದು ಮಾರಾಮಾರಿ ನಡೆದಿತ್ತು ಎನ್ನಲಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಏನೊಂದು ಆನಂದ್ ಸಿಂಗ್ ಅವ್ರ ಮೇಲೆ ಹಲ್ಲೆ ಮಾಡಲಾಗಿದೆ ಅಂತಾನೂ ಕೂಡ ಹೇಳಲಾಗಿತ್ತು. ಆ ಸಂಬಂಧಕ್ಕೆ ಪ್ರಕಟಿಸಿದಂತೆ ಈಗಾಗಲೇ ಡಿ ಕೆ ಶಿ ಅವರು ಕೂಡ ಒಂದು ಕ್ಲಾರಿಫೈ ಮಾಡಿರುವಂಥದ್ದು, ಆ ಥರ ಯಾವುದೇ ರೀತಿಯಾದಂತಹ ಒಂದು ಘಟನೆ ನಡೆದಿಲ್ಲ ಅನ್ನುವಂಥದ್ದು. ಆದರೆ ಈಗ ಅದಕ್ಕೆ ಮತ್ತೊಂದು ಪುಷ್ಟಿ ನೀಡುವಂತೆ ಈಗ ಶೇಷಾದ್ರಿಪುರಂನಲ್ಲಿರುವಂತಹ ಅಪೋಲೋ ಆಸ್ಪತ್ರೆಯಲ್ಲಿ ಆನಂದ್ ಸಿಂಗ್ ದಾಖಲಾಗಿರುವಂಥದ್ದು. ಆದರೆ ಈಗಾಗಲೇ ಕೂಡ ಆಸ್ಪತ್ರೆ ಮೂಲಗಳಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಇಲ್ಲಿ ಗುಪ್ತವಾಗಿ ಇಡ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಕೂಡ ಸಾಕಷ್ಟು ಜನರು ಕೂಡ ರಾಜಕೀಯ ಗಣ್ಯರು ಕೂಡ ಈಗ ಅಪೋಲೋ ಆಸ್ಪತ್ರೆಗೆ ಬರ್ತಾ ಇರುವಂಥದ್ದು. ಈಗಾಗಲೇ ಕೂಡ ಡಿ ಕೆ ಶಿ ಕೂಡ ಅಪೋಲೋ ಆಸ್ಪತ್ರೆಗೆ ಬಂದು ಹೋಗಿದ್ದಾರೆ. ಜೊತೆಗೆ ಡಿ ಕೆ ಸುರೇಶ್ ಅವರು ಈಗ ಅಪೋಲೋ ಆಸ್ಪತ್ರೆಗೆ ಬಂದಿರುವಂಥದ್ದು. ಜೊತೆಗೆ ಅನೇಕ ಕಾಂಗ್ರೆಸ್ ಸದಸ್ಯರು ಕೂಡ ಈಗ ಏನು ಅಪೋಲೋ ಆಸ್ಪತ್ರೆಗೆ ಬರ್ತಾ ಇರುವಂಥದ್ದು. ಅದೇ ನಿಟ್ಟಿನಲ್ಲಿ ಏನು ಕಾಂಗ್ರೆಸ್ನ ಸದಸ್ಯ ಆಗಿರುವಂತಹ ರಘು ಕೂಡ ಅದೇ ಮಾತನ್ನ ಹೇಳಿದ್ರೆ, ಅಂದ್ರೆ ಏನು ಈಗಾಗಲೇ ಕೂಡ ಆನಂದ್ ಸಿಂಗ್ ಅವರಿಗೆ ಏನು ಅಪೋಲೋ ಆಸ್ಪತ್ರೆಯ 6ನೇ ಮಹಡಿಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆದರೆ ಅವರ ಆಪ್ತರು ಮಾತ್ರ ಆಸ್ಪತ್ರೆಯಲ್ಲಿ ಉಳಿದುಕೊಂಡಿದ್ದಾರೆ. ಆದರೆ ಬೇರೆಯವರು ಯಾರಿಗೂ ಕೂಡ ಒಳಗೆ ಅವಕಾಶವಿಲ್ಲ. ಜೊತೆಗೆ ಅವರನ್ನ ನೋಡ್ಲಿಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಅವಕಾಶವನ್ನ ನೀಡಿಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಅವರು ಹೇಳಿರುವಂಥದ್ದು. ಜೊತೆಗೆ ಆಸ್ಪತ್ರೆಗೆ ಈಗಾಗಲೇ ಕೂಡ ಪೊಲೀಸ್ ಬಂದೋಬಸ್ತನ್ನ, ಅಂದ್ರೆ ಶೇಷಾದ್ರಿಪುರಂ ಪೊಲೀಸರ ಬಂದೋಬಸ್ತನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಎಲ್ಲೋ ಒಂದು ಕಡೆ ಈಗ ಈ ರೀತಿಯಾದಂತಹ ಒಂದು ಬೆಳವಣಿಗೆ ನಡೆದಿತ್ತು. ಅಂದ್ರೆ ಏನೊಂದು ಈಗಲ್ಟನ್ ರೆಸಾರ್ಟ್ ನಲ್ಲಿ ಈಗ ಮಾರಾಮಾರಿ ನಡೆದಿದೆ ಅನ್ನುವಂತಹ ಮಾತುಗಳು ಕೇಳಿ ಬಂದರೂ ಕೂಡ ಎಲ್ಲೋ ಒಂದು ಕಡೆ ಡಿ ಕೆ ಶಿ ಈ ರೀತಿಯಾದಂತಹ ಯಾವುದೇ ಘಟನೆ ನಡೆದಿಲ್ಲ ಅಂದಿದ್ರು. ಆದ್ರೆ ಆ ರೀತಿಯಾದಂತಹ ಒಂದು ಮಾರಾಮಾರಿ ನಡೆದಿದೆ ಅನ್ನುವಂಥಕ್ಕೆ ಪುಷ್ಟಿ ನೀಡುವಂತೆ ಈಗ ಏನು ಆನಂದ್ ಸಿಂಗ್ ಅವರು ಈಗ ಅಪೋಲೋ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂಥದ್ದು. ಆದ್ರೆ ಇನ್ನು ಅವರ ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ಕೂಡ ಇನ್ನು ಆಸ್ಪತ್ರೆಯ ಮೂಲಗಳು ಈಗಷ್ಟೇ ತಿಳಿಸಬೇಕಾಗಿರುವಂಥದ್ದು. ಅಮರ್, ಈಗ ಅಲ್ಲಿ ಆಸ್ಪತ್ರೆ ಒಳಗೇನೆ ಯಾರು ಬಿಡ್ತಾ ಇಲ್ವಾ, ಅಥವಾ ಅವರಿರುವಂಥ ಫ್ಲೋರ್ಗೆ ಮಾತ್ರ ಬಿಡ್ತಾ ಇಲ್ವಾ, ಹೇಗೆ ಅಂತ ಹೇಳಿ? ಈಗ ಸಾಮಾನ್ಯವಾಗಿ ಈ ರೀತಿ ಏನಾದರೂ ಬಾಟಲ್ ಹೊಡೆದು ಅಂತ ಏನೋ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್. ಆ ಥರದ್ದೇನೋ ಬಾಟಲ್ ಹೊಡೆದೇನೋ ಆಗಿಲ್ಲ ಅಂತ ಅವ್ರ ಬಾಯಲ್ಲೇ ಬಂತು. ಸೊ ಆ ಥರದ್ದೇನಾದ್ರು ಆದಾಗ ಕಂಪ್ಲೇಂಟ್ ಆಗದೆ ಚಿಕಿತ್ಸೆ ಕೊಡೋಕ್ಕೆ ಸಾಧ್ಯ ಇದೆಯಾ? ಪೊಲೀಸರಿಗೆ ಆಸ್ಪತ್ರೆ ರಿಪೋರ್ಟ್ ಮಾಡಲ್ವಾ? ಈಗ ಇವರು ಪವರ್ಫುಲ್ ಇದ್ದಾರೆ, ಅದನ್ನೇ ಅವಾಯ್ಡ್ ಮಾಡ್ಬೋದೇನೋ, ಆದರೆ ಕಾನೂನು ಪ್ರಕಾರ ಹೇಗೆ ಅಂತ ಹೇಳಿ ಜಗದೀಶ್? ಖಂಡಿತ ಅಮರ್, ಈ ರೀತಿಯಾದಂತಹ ಒಂದು ಬಾಟಲಿಯಿಂದ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಅದು ಪ್ರಮುಖವಾಗಿ 307 ಕೇಸ್ ಆಗುತ್ತದೆ. ಅಂದ್ರೆ ಏನೊಂದು ಮಾರಣಾಂತಿಕ ಹಲ್ಲೆ ಆಗುವಂಥದ್ದು, ಈ ರೀತಿಯಾದ ಪ್ರಕರಣಗಳು ದಾಖಲಾಗಬೇಕಾಗ್ತದೆ. ಆದರೆ ಇಲ್ಲಿ ನಿಜವಾಗ್ಲೂ ಕೂಡ ಆ ಹಲ್ಲೆ ನಡೆದಿದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ಅನುಮಾನ ಆಗ್ತಾ ಇರುವಂಥದ್ದು. ಯಾಕಂದ್ರೆ ಈಗಾಗಲೇ ಕೂಡ ಡಿ ಕೆ ಶಿ ಕೂಡ ಇದ್ರ ಬಗ್ಗೆ ಸ್ಪಷ್ಟೀಕರಣ ನೀಡಿರುವಂಥದ್ದು, ಅಂದ್ರೆ ಯಾವ ರೀತಿಯಾದಂತಹ ಹಲ್ಲೆ ಆಗಿಲ್ಲ ಅಂತ. ಆದರೆ ಎಲ್ಲೋ ಒಂದು ಕಡೆ ಈಗ ಏನು ಆನಂದ್ ಸಿಂಗ್ ಬಂದು ಇಲ್ಲಿ ಅಪೋಲೋ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಅಲ್ಲಿ ಹಲ್ಲೆ ಆಗಿದೆಯಾ ಅನ್ನುವಂತಹ ಅನುಮಾನ ಕೂಡ ಮೂಡುವಂಥದ್ದು. ಆದರೆ ಇನ್ನೂ ಕೂಡ ಆಸ್ಪತ್ರೆಯಿಂದ ಈ ರೀತಿಯಾದಂತಹ
ಯಾವುದೇ ರೀತಿಯಾದಂತಹ ಸ್ಪಷ್ಟ ಮಾಹಿತಿಯನ್ನ ಆಸ್ಪತ್ರೆಯ ಮೂಲ ಕೂಡ ತಿಳಿಸ್ತಾ ಇಲ್ಲ. ಜೊತೆಗೆ ಈಗಾಗಲೇ ಕೂಡ ಸಾಕಷ್ಟು ಜನ ಬಂದಂತಹ ಏನು ಕಾಂಗ್ರೆಸ್ನ ಮುಖಂಡರಾಗಿರ್ಬೋದು, ಸದಸ್ಯರಾಗಿರ್ಬೋದು, ಎಲ್ಲರೂ ಕೂಡ ಆನಂದ್ ಸಿಂಗ್ ಅವ್ರನ್ನ ಭೇಟಿ ಮಾಡಿ ತೆರಳ್ತಾ ಇರುವಂತದ್ದು. ಆದ್ರೆ ನಿಜಕ್ಕೂ ಕೂಡ ಆಸ್ಪತ್ರೆಗೆ ಆನಂದ್ ಸಿಂಗ್ ದಾಖಲಾಗಿರುವಂತಹ ಕಾರಣ ಏನು, ನಿಜವಾಗ್ಲೂ ಕೂಡ ಅಲ್ಲಿ ಹಲ್ಲೆ ನಡೆದಿತ್ತ, ಆ ಕಾರಣಕ್ಕೆ ಈಗ ಇಲ್ಲಿ ದಾಖಲಾಗಿದ್ದಾರೆ ಅಂದ್ರೆ ಕಾನೂನಿನ ಪ್ರಕಾರವಾಗಿ ನಿಜಕ್ಕೂ ಕೂಡ ಇದೊಂದು ಪ್ರಕರಣ ದಾಖಲಾಗುವಂತಹ ಕೇಸ್. ಯಾಕಂದ್ರೆ ಈಗಾಗಲೇ ಹೇಳಿದಾಗೆ ಅವರು ಬಾಟ್ಲಿನಿಂದ ಹಲ್ಲೆ ಮಾಡಿರುವಂತಹ ಕೇಸ್ ಅಂತ ಹೇಳಕ್ಕಾದ್ರೆ ಇದೊಂದು ನಿಜಕ್ಕೂ ಕೂಡ ಇದೊಂದು 307 ಕೇಸ್ ಆಗ್ತದೆ, ಅಂದ್ರೆ ಒಂದು ಮಾರಣಾಂತಿಕ ಹಲ್ಲೆ ಪ್ರಕರಣ ಆಗ್ತದೆ. ಈ ನಿಟ್ಟಿನಲ್ಲಿ ಕೂಡ ಇದು ಪ್ರಕರಣ ಸಾಕಷ್ಟು ಸ್ಟ್ರಾಂಗ್ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಕೂಡ ಏನು ನಲ್ಪಾಡ್ ಕೇಸ್ನಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಬಾಟಲ್ನಿಂದ ಹಲ್ಲೆ ಮಾಡಿರುವಂತಹ ಕೇಸ್ ಕೂಡ ದಾಖಲಾಗಿತ್ತು, ಅದು ಕೂಡ ಸಾಕಷ್ಟು ತೀವ್ರವಾಗಿತ್ತು. ಅದೇ ನಿಟ್ಟಿನಲ್ಲಿ ಇಲ್ಲಿ ನೋಡೋದಾದ್ರೆ ಕೂಡ ಈಗ ಏನೊಂದು ಬಾಟಲ್ನಿಂದ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು, ಇದು ಅದೇ ರೀತಿಯಾದಂತಹ ಸಾಕಷ್ಟು ಸ್ಟ್ರಾಂಗ್ ಕೇಸ್ ಆಗುವಂತಹ ಸಾಧ್ಯತೆಗಳು ಇರುವಂತದ್ದು. ಆದ್ರೆ ಇಲ್ಲಿವರೆಗೂ ಕೂಡ ಇಷ್ಟೆಲ್ಲ ಬೆಳವಣಿಗೆ ಆದ್ರೂ ಕೂಡ ಯಾವುದೇ ಪೊಲೀಸ್ ಠಾಣೆಗೆ ಒಂದು ಪ್ರಕರಣ ದಾಖಲಾಗದೇ ಇರುವಂತದ್ದು ಸಾಕಷ್ಟು ಅನುಮಾನಕ್ಕೆ ಕೂಡ ಕಾರಣವಾಗ್ತಾ ಇರುವಂತದ್ದು. ಆದ್ರೆ ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಏನು ಸಾಕಷ್ಟು ಬೆಳವಣಿಗೆಗಳ ನಡೀತಾ ಇದ್ರು ಕೂಡ ಅದರ ಮಧ್ಯೆ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂತದ್ದು ಸಾಕಷ್ಟು ಟ್ವಿಸ್ಟ್ ಅನ್ನ ನೀಡಿದೆ ಅಂತಾನೆ ಹೇಳ್ಬೋದು. ಅಮರ್, ಇಲ್ಲಿ ಆನಂದ್ ಸಿಂಗ್ ಕಡೆಯವರು ಕೂಡ ಯಾರು ಇಲ್ವಾ ಜೊತೆಗೆ? ಯಾರೆಲ್ಲ ಇದ್ದಾರೆ ಆನಂದ್ ಸಿಂಗ್ ಜೊತೆಗೆ? ಯಾರಿದ್ದಾರೆ ಒಳಗಡೆ ಅಂತ? ಅಮರ್ ಪ್ರಸಾದ್, ಈಗಾಗಲೇ ನೋಡ್ಬೋದು ಆಸ್ಪತ್ರೆಯ ಸ್ಥಿತಿ ನೋಡ್ಬೋದು ನೀವು ಹೇಗಿದೆ ಅಂತ ಹೇಳಿ. ಇಲ್ಲಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಮಾಡಲಾಗಿರುವಂಥದ್ದು. ಜೊತೆಗೆ ಈಗಾಗಲೇ ಕೂಡ ಸಾಕಷ್ಟು ಜನ ಇಲ್ಲಿಗೆ ಬರ್ತಾ ಇದ್ದಾರೆ. ಈಗಾಗಲೇ ಹೇಳಿದಾಗೆ DK ಅವರು ಕೂಡ ಇಲ್ಲಿ ಹೋಗಿದ್ದಾರೆ. ಜೊತೆಗೆ ಈಗಾಗಲೇ DK ಸುರೇಶ್ ಅವರು ಕೂಡ ಈಗ ಬಂದಿದ್ದಾರೆ, ಅವರು ಕೂಡ ಒಳಗಡೆನೇ ಇದ್ದಾರೆ. ಜೊತೆಗೆ ಈಗಾಗಲೇ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇರುವಂತಹ ಏನು ಆನಂದ್ ಸಿಂಗ್ ಅವರ ಆರೋಗ್ಯ ವಿಚಾರವನ್ನು ಕೂಡ ಈಗ DK ಸುರೇಶ್ ಅವರು ಮಾಡ್ತಾ ಇರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಈ ರೀತಿಯಾದಂತಹ ಒಂದು ಬೆಳವಣಿಗೆ ಆದ್ರೂ ಕೂಡ ಯಾವುದೇ ರೀತಿಯಾದಂಥ ಪ್ರಕರಣ ದಾಖಲಾಗದೇ ಇರುವಂಥದ್ದು ಸಾಕಷ್ಟು ಅನುಮಾನಕ್ಕೆ ಕೂಡ ಕಾರಣ ಆಗಿರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಕೂಡ ಏನು ಆಸ್ಪತ್ರೆಗೆ ಒಂದು ಪೊಲೀಸ್ ಭದ್ರತೆಯನ್ನ ನೀಡಲಾಗಿದೆ. ಆದ್ರೆ ಸಾರ್ವಜನಿಕರು ಆಸ್ಪತ್ರೆಗೆ ಬರುವವರಿಗೆ ಎಂದಿನಂತೆ ಎಲ್ಲ ರೀತಿಯಲ್ಲಿ ಓಡಾಡಲಿಕ್ಕೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಆಗಿಲ್ಲ. ಆದ್ರೆ ಏನು 6ನೇ ಮಹಡಿಯಲ್ಲಿರುವಂತಹ ವಿಶೇಷ ಕೊಠಡಿಯಲ್ಲಿ ಈಗ ಆನಂದ್ ಸಿಂಗ್ ಅವರಿಗೆ ಏನೊಂದು ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅನ್ನುವಂಥದ್ದು, ಆ ಜಾಗದಲ್ಲಿ ಕೇವಲ ಆನಂದ್ ಸಿಂಗ್ ಅವರ ಆಪ್ತರು ಮಾತ್ರ ಅಲ್ಲಿ ಉಳಿದುಕೊಂಡಿರುವಂಥದ್ದು, ಜೊತೆಗೆ ಅವರ ಆರೋಗ್ಯವನ್ನ ವಿಚಾರಿಸ್ತಾ ಇರುವಂಥದ್ದು. ಆದ್ರೆ ಈಗಾಗಲೇ ಕೂಡ ಅವರಿಗೆ ಏನು ಆಸ್ಪತ್ರೆಯ ವೈದ್ಯರು ಚಂದ್ರು ಅನ್ನೋರು ಕೂಡ ಅವರಿಗೆ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಅಂದ್ರೆ ಏನು ಅವರ ಆರೋಗ್ಯ ಸ್ಥಿತಿಯನ್ನ ನೋಡ್ಕೊಳ್ಳಿಕ್ಕೆ, ಜೊತೆಗೆ ಅವರ ಜೊತೆಗೆ ಇರ್ಲಿಕ್ಕೆ ಅಂದ್ಬಿಟ್ಟು ಕೆಲವೊಬ್ರು ಆಪ್ತರು ಮಾತ್ರ ಅಲ್ಲಿ ಆಸ್ಪತ್ರೆಯ ಏನು 6ನೇ ಮಹಡಿಯಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಜೊತೆಗೆ ಅವರನ್ನ ಹೊರತುಪಡಿಸಿ ಇನ್ಯಾರಿಗೂ ಕೂಡ ಒಳಗಡೆ ಅಲೋ ಮಾಡಿಲ್ಲ ಅನ್ನುವಂಥದ್ದು. ಆದ್ರೆ ಇನ್ನೂ ಕೂಡ ಅವರ ಸಂಬಂಧಿಕರು ಯಾರಾದ್ರೂ ಬಂದಿದ್ದಾರಾ ಅನ್ನುವಂಥದ್ದು ಇನ್ನೂ ಕೂಡ ತಿಳಿದು ಬರಬೇಕಾಗಿರುವಂಥದ್ದು. ಅಮರ್, ಥ್ಯಾಂಕ್ ಯು ಜಗದೀಶ್.